ಒಂದು ಝೂನಲ್ಲಿ ಒಂದು ತಾಯಿ ಒಂಟೆ ಆಮೇಲೆ ಒಂದು ಮರಿ ಒಂಟೆ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡಿತಿರ್ತವೆ. ಆವಾಗ ಮರಿ ಒಂಟೆ ತಾಯಿ ಒಂಟೆಯನ್ನು ಕೇಳುತ್ತೆ, ಅಮ್ಮ ನಮ್ಮ ಬೆನ್ನು ಇಷ್ಟೊಂದು ಯಾಕೆ ಗೂನಾಗಿದೆ ಅಂದರೆ ಒಂಟೆಗಳ ಬೆನ್ನ ಮೇಲೆ ಹಂಪಿರುತ್ತೆ ಅಲ್ಲ, ಅದು ತಾಯಿ ಒಂಟೆಯನ್ನು ಕೇಳುತ್ತೆ. ಆವಾಗ ತಾಯಿ ಒಂಟೆ ಹೇಳುತ್ತೆ, ನೋಡು ನಾವು ಮರುಭೂಮಿಯಲ್ಲಿ ವಾಸಿಸೋ ಪ್ರಾಣಿಗಳು. ಮರುಭೂಮಿಯಲ್ಲಿ ಇರಬೇಕಾದ್ರೆ ನಮಗೆ ನೀರು ಸಿಗೋದಿಲ್ಲ, ಅಂದರೆ ಮರುಭೂಮಿಯಲ್ಲಿ ಜಾಸ್ತಿ ನೀರು ಇರೋದಿಲ್ಲ. ನೀರು ಸಿಕ್ಕಾಗ ಅದನ್ನು ಶೇಖರಣೆ ಮಾಡಿಟ್ಕೊಳ್ಳೋಕ್ಕೆ ಹಂಪು ನಮಗಿದೆ, ಮತ್ತು ನಮ್ಗೆ ಜಾಸ್ತಿ ನೀರನ್ನು ಬೇಕಾಗಲ್ಲ. ಬೇಕಾದಾಗ ಹಂಪಿನಿಂದ ತಗೊಂಡು ಉಪಯೋಗಿಸ್ಬೋದು ಅಂತ ಹೇಳುತ್ತೆ. ಆಮೇಲೆ ಇದು ಮರಿ ಒಂಟೆ ಸುಮ್ಮನಾಗುತ್ತೆ. ಮತ್ತೊಂದು ಸ್ವಲ್ಪ ಹೊತ್ತಾದಮೇಲೆ ಅದು ತಾಯಿ ಒಂಟೆಯನ್ನು ಕೇಳುತ್ತೆ, ಅಮ್ಮ ನಮ್ಮ ಕಾಲುಗಳು ಇಷ್ಟೊಂದು ಯಾಕೆ ಉದ್ದಕ್ಕಿದ್ದಾವೆ, ಆಮೇಲೆ ನಮ್ಮ ಪಾದಗಳು ಇಷ್ಟೊಂದು ಯಾಕೆ ಗುಂಡ್ಗುಂಡ್ಕಾಗಿದ್ದಾವೆ ಅಂತ ಕೇಳುತ್ತೆ. ಆವಾಗ ಮತ್ತೆ ಇದು ತಾಯಿ ಒಂಟೆ ಹೇಳುತ್ತೆ, ನಾವು ಮರುಭೂಮಿಯಲ್ಲಿ ಇರೋ ಪ್ರಾಣಿಗಳಲ್ಲ, ಅಲ್ಲಿ ಜಾಸ್ತಿ ಉಸುಬಿರುತ್ತೆ, ಅಂದರೆ ಸ್ಯಾಂಡ್ ಇರುತ್ತೆ. ಸ್ಯಾಂಡ್ನಲ್ಲಿ ಓಡಾಡಬೇಕಾದ್ರೆ ನಮ್ಮ ಕಾಲುಗಳು ಈ ಥರ ಇದ್ರೇ ನಮ್ಗೆ ಪ್ರಯೋಜನಕಾರಿ ಅಂತ ಹೇಳುತ್ತೆ. ಇದು ನಮ್ಮ ಪ್ರೊಟೆಕ್ಷನ್ಗಾಗಿಯೇ ಇರುತ್ತೆ, ಅದಕ್ಕೆ ನಮ್ಮ ಕಾಲುಗಳು ಹೀಗಿದ್ದಾವೆ ಅಂತ ಹೇಳುತ್ತೆ. ಆಮೇಲೆ ಇನ್ನೊಂದು ಸರ್ತಿ ಮರಿ ಒಂಟೆ ಕೇಳುತ್ತೆ ತಾಯಿ ಒಂಟೆಯನ್ನು, ಅಮ್ಮ ಮತ್ತೆ ಹಾಗಂದ್ರೆ ನಮ್ಮ ಕಣ್ರೆಪ್ಪೆಗಳು ಇಷ್ಟೊಂದು ಯಾಕೆ ಉದ್ದಕ್ಕಿದ್ದಾವೆ ಅಂತ ಕೇಳುತ್ತೆ. ಆವಾಗ ಮತ್ತೆ ತಾಯಿ ಒಂಟೆ ಮರಿ ಒಂಟೆಗೆ ಹೇಳುತ್ತೆ, ನಾವು ಹೇಗಾದರೂ ಮರುಭೂಮಿಯಲ್ಲಿ ವಾಸಿಸೋ ಪ್ರಾಣಿಗಳಲ್ಲ, ಮರುಭೂಮಿಯಲ್ಲಿ ತುಂಬ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಗಾಳಿ ಜೊತೆ ಅಲ್ಲಿರೋ ಉಸುಬು ಸೇರಿಕೊಂಡು ನಮ್ಮ ಕಣ್ಗಳಲ್ಲಿ ಹೋಗಬಾರ್ದು ಅಂತ ತಡೆಯೋಕ್ಕೆ ಕಣ್ರೆಪ್ಪೆಗಳು ಉದ್ದಕ್ಕಾಗಿದ್ದಾವೆ ನಮಗೆ ಅಂತ ಹೇಳುತ್ತೆ. ಆವಾಗ ಇದನ್ನೆಲ್ಲ ಕೇಳಿಸ್ಕೊಂಡು ಮರಿ ಒಂಟೆ ಸ್ವಲ್ಪ ಯೋಚನೆ ಮಾಡುತ್ತೆ. ಮತ್ತು ಅದನ್ನು ತಾಯಿಯನ್ನು ಕೇಳುತ್ತೆ, ಅಮ್ಮ ಇದು ನಮ್ಮ ಬೆನ್ನು ಗೂನೂ ಮರುಭೂಮಿಯಲ್ಲಿ ಇದ್ದಾಗ ಯೂಸ್ ಆಗುತ್ತೆ, ಕಾಲುಗಳು ಮರುಭೂಮಿಯಲ್ಲಿ ಇದ್ದಾಗ ಯೂಸ್ ಆಗ್ತವೆ, ಆಮೇಲೆ ನಮ್ಮ ಕಣ್ರೆಪ್ಪೆಗಳು ಮರುಭೂಮಿಯಲ್ಲಿ ಇದ್ದಾಗಲೇ ಯೂಸ್ ಆಗ್ತವೆ, ಅಂದರೆ ನಾವು ಝೂನಲ್ಲಿ ಯಾಕಿದ್ದೇವೆ ಅಂತ ಕೇಳುತ್ತೆ. ಅಂದರೆ ನೋಡಿರಿ, ಇದ್ರ ಕ್ವಶನ್ ಹೇಗಿದೆ ಅಂತಂದರೆ, ಮರುಭೂಮಿಯಲ್ಲಿರೋ ಪ್ರಾಣಿ ಒಂಟೆ ಝೂನಲ್ಲಿ ಯಾಕಿದೆ, ಅದಕ್ಕಿರೋ ಅಂದರೆ ಅದ್ರ ಸಾಮರ್ಥ್ಯ ಎಲ್ಲ ವೇಸ್ಟ್ ಈಗ ಝೂನಲ್ಲಿದೆ ಅಂತ. ಇದ್ರ ಮಾರಲ್ ಏನು ಅಂತಂದರೆ, ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇದ್ದರೆ ಮಾತ್ರ ಕೌಶಲ್ಯಗಳು ಸಾಮರ್ಥ್ಯಗಳು ಉಪಯೋಗವಾಗುತ್ತವೆ. ಸರಿಯಾದ ಸ್ಥಳ ಮತ್ತು ಸರಿಯಾದ ಸಮಯ ಇರಲಿಲ್ಲ ಅಂತಂದರೆ ನಮ್ಮ ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳು ಇದ್ರೂ ವೇಸ್ಟ್ ಆಗ್ತವೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ಚಿಕ್ಕ ಮಕ್ಕಳು, ಅವ್ರಿಗೆ ಕೌಶಲ್ಯಗಳು ಇರ್ತವೆ, ಸಾಮರ್ಥ್ಯನೂ ಇರುತ್ತೆ. ಎಷ್ಟೋ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಅವರು ಹೊಲದಲ್ಲಿ ದುಡಿತಿರ್ಬೇಕಾಗುತ್ತೆ. ಅವ್ರ ಕೌಶಲ್ಯಗಳು ಆಮೇಲೆ ಅವರ ಸಾಮರ್ಥ್ಯಗಳು ಇದ್ರೂ ವೇಸ್ಟ್ ಆಗುತ್ತೆ. ಇದು ಮಾರಲ್ ಆಫ್ ದ ಸ್ಟೋರಿ. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.